ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮ್ಮ ಜೊತೆ ರಾಮನವಮಿ ಹಬ್ಬದ ಹಿಂದಿನ ದಿನದ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಹಬ್ಬ ಅಂದರೆ ಮನೇಲಿರೋರಿಗೆಲ್ಲ ಫುಲ್ ಖುಷಿ, ಹೊಸ ಬಟ್ಟೆ, ವೆರೈಟಿ ತಿಂಡಿ ಊಟ ಎಲ್ಲ ಇರತ್ತೆ ಅಂತ. ಆದರೆ ನಮಗೆ ಗೃಹಿಣಿಯರಿಗೆ ಸ್ವಲ್ಪ ಬೇಜಾರು, ಖುಷಿ ಜೊತೆಗಿಂತ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗತ್ತಲ್ವ. ರಾಮನವಮಿ ಹಬ್ಬ, ಯುಗಾದಿ ಹಬ್ಬನ ಮಾಡಿಲ್ಲ ಅಂತಂದವರು ರಾಮನವಮಿ ಹಬ್ಬನ ಮಾಡ್ತಾರೆ. ಕೆಲವೊಬ್ಬರಿಗೆ ಯುಗಾದಿ ಹಬ್ಬ ಮಾಡೋದಕ್ಕಾಗಿರಲ್ಲ ಅಂಥವ್ರು. ನಾನು ಯುಗಾದಿ ಹಬ್ಬ ಮಾಡಿದ್ದೆ, ಆದರೆ ದೇವ್ರ ಪೂಜೆ ಸಾಮಾನೆಲ್ಲ ಅವತ್ತು ತೊಳೆದಿರಲಿಲ್ಲ, ಹಾಗಾಗಿ ಇವತ್ತು ತೊಳ್ಕೊತಾ ಇದ್ದೀನಿ. ಇದು ನಾನು ಬಂದು ಕೋಲ್ಗೇಟ್ನ ಯೂಸ್ ಮಾಡ್ತೀನಿ. ಕೋಲ್ಗೇಟ್ ಪೌಡರು, ನಿಮಗೇನಾದರೂ ಪೌಡರ್ ಸಿಕ್ಕಿಲ್ಲ ಅಂದರೆ ಕೋಲ್ಗೇಟ್ ಪೇಸ್ಟ್ ಬೇಕಾದರೂ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಟೂತ್ ಬ್ರಷ್, ನೀಟಾಗಿ ಎಲ್ಲ ಕಡೆ ಸಂದಿನಲ್ಲೆಲ್ಲ ಇರತ್ತಲ್ವ, ಗ್ಯಾಪಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನೋದಕ್ಕೋಸ್ಕರ. ನೀವು ಬೇಕಂದರೆ ನೋಡಿ, ಈ ರೀತಿ ಡಾಬರು ಯೂಸ್ ಮಾಡ್ಬೋದು. ಯಾವುದೇ ಪೇಸ್ಟ್ ಯೂಸ್ ಮಾಡಿದ್ರೂ ನೀವು ಈ ರೀತಿ ಗ್ರೀನ್ ಮಾರ್ಕ್ ಇರತ್ತಲ್ವ, ಅದನ್ನೇ ಯೂಸ್ ಮಾಡಿ. ಅದು ಬೇರೆ ಎಲ್ಲ ನಾವು ಯೆಲ್ಲೋ, ಬ್ಲ್ಯಾಕ್, ರೆಡ್ ಈ ಥರ ಎಲ್ಲ ನೋಡ್ತೀವಿ, ಅದು ಸ್ವಲ್ಪ ಜಾಸ್ತಿ ಹಾರ್ಮ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿಬಿಡಿ. ಅಂದರೆ ಸಿಲ್ವರ್ ಐಟಮ್ ಎಲ್ಲ ಮತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಸೆನ್ಸೋಡೆಂಟ್ ಪೇಸ್ಟ್ ಇದೆಯಲ್ಲ, ಅದರಲ್ಲಿ ಈ ರೀತಿ ಬ್ಲ್ಯಾಕ್ ಮಾರ್ಕ್ ಇರುತ್ತೆ. ಇದನ್ನೆಲ್ಲ ಯೂಸ್ ಮಾಡಬಾರ್ದು. ಇದು ಸಿಲ್ವರ್ ಐಟಮ್ಗೆಲ್ಲ ಸರಿ ಹೋಗಲ್ಲ. ಜಾಸ್ತಿ ಅಂತಂದರೆ ನಿಮಗೆ ಅದೇ ಗ್ರೀನ್ ಮಾರ್ಕ್ ಇರುತ್ತಲ್ಲ, ಅದು ನಿಮಗೆ ಸಿಕ್ಕಿಲ್ಲ ಅಂತಂದರೆ ಕೋಲ್ಗೇಟ್ ಪೌಡರು ಬೆಟರು, ನೀಟಾಗಿ ಹೋಗುತ್ತೆ ಕೋಲ್ಗೇಟ್ ಪೌಡರಲ್ಲಿ. ಅದಕ್ಕೋಸ್ಕರ ನಾನು ಇವಾಗ ನೋಡಿ, ಪೂಜೆ ಸಾಮಾನೆಲ್ಲ, ಬೆಳ್ಳಿ ಸಾಮಾನು ತೊಳೆಯೋದಕ್ಕೆ ತುಂಬ ಈಸಿ, ಮತ್ತು ಮೇಂಟೈನ್ ಮಾಡಬೇಕು ನೀಟಾಗಿ. ನಾವು ಅದನ್ನು ತೊಳೆದು ಒರೆಸಿ ಎತ್ತಿಕಿದ್ರೆ ಮತ್ತೆ ನಮಗೊಂದು 15 ಡೇಸ್ ತನಕ ನೀಟಾಗಿರುತ್ತೆ. ನಾವು ಹಾಗೆ ತೊಳೆದ್ಬಿಟ್ಟು ನೀರಿನ ಕಲೆ ಹಾಗೆ ಬಿಟ್ಬಿಟ್ವಿ ಅಂತಂದರೆ ಮತ್ತೆ ಅದು ಆಟೋಮೆಟಿಕ್ ತಕ್ಷಣ ಬ್ಲ್ಯಾಕ್ ಆಗಿಬಿಡುತ್ತೆ. ಅಂದರೆ ಸಿಲ್ವರ್ ಬ್ಲ್ಯಾಕ್ ಆಗಿದ್ರೆ, ನಾನು ಹೇಳಿದ್ದೀನಿ ಆಲ್ರೆಡಿ ಒಂದು ವೀಡಿಯೋದಲ್ಲಿ, ಬ್ಲ್ಯಾಕ್ ಆಗೋದು ಏನಕ್ಕೆ ಅಂದರೆ ಒಂದು ಗಾಳಿಗೆ ಬ್ಲ್ಯಾಕ್ ಆಗುತ್ತೆ. ಬಾಡಿನಲ್ಲಿ ಹಾಕ್ಕೊಂಡಿರೋ ಸಿಲ್ವರ್ ಬ್ಲ್ಯಾಕ್ ಆಗೋದು ಅಂದರೆ ನಮ್ಮ ಬಾಡಿ ಹೀಟ್ ಇತ್ತಂದರೆ ಅದು ಬ್ಲ್ಯಾಕ್ ಆಗುತ್ತೆ ಅಷ್ಟೇನೆ. ಇವಾಗ ನಾವು ಇದೆಲ್ಲ ಪೂಜೆ ಐಟಮ್ನೆಲ್ಲ ದೇವ್ರ ಮನೇಲಿ ಜೋಡಿಸಿರ್ತೀವಿ, ಗಾಳಿ, ಕೆಲವೊಂದು ಸಲ ಧೂಪ ದೀಪ ಎಲ್ಲ ಹೊಗೆ ಇರತ್ತಲ್ವ, ಹಾಗಾಗಿ ಬ್ಲ್ಯಾಕ್ ಆಗುತ್ತೆ. ಹಂಗಂತ ನೀವು ಯಾವುದೇ ಅಂಗಡಿನಲ್ಲಿ ತೊಗೊಂಡ್ರು ಸಿಲ್ವರ್ ಬ್ಲ್ಯಾಕ್ ಆಗ್ತಿದೆ ಅಂದ್ಬಿಟ್ಟು ಒಳ್ಳೆ ಸಿಲ್ವರ್ ಅಲ್ಲ ಅಂತಲ್ಲ. ಸಿಲ್ವರ್ ಮೇಯ್ನು ಕಲರ್ ಚೇಂಜ್ ಅಂದರೆ ಗ್ರೀನ್ ಅಥವಾ ಕೆಲವೊಂದು ಸಲ ಯೆಲ್ಲೋ ಇಶ್ ಆಗುತ್ತೆ. ಆ ರೀತಿ ಆಗಬಾರ್ದು ಅಷ್ಟೇನೆ. ನೋಡಿ, ಇವಾಗ ಎಷ್ಟು ನೀಟಾಗಿ ಪಳಪಳ ಅಂತ ಆಗಿದೆ. ಬೇಗ ಆಗುತ್ತೆ. ನಾನು ಇದೇ ರೀತಿ ಎಲ್ಲ ಪೂಜೆ ಸಾಮಾನ ತೊಳ್ಕೊಂಡಿದ್ದೀನಿ. ನಾನು ಎರಡು ಹಿತ್ತಾಳೆ ಪೂಜೆ ಸಾಮಾನು ಇಟ್ಕೊಂಡಿದ್ದೀನಿ. ಇದು ಆರತಿ ಬಟ್ಲು ಮತ್ತು ಪಂಚಾರತಿ. ಇದು ರೀಸೆಂಟಾಗಿ ತೊಗೊಂಡಿದ್ದು ಪಂಚಾರತಿ, ತಿರುಪತಿಗೆ ಹೋಗಿದ್ದಾಗ. ಅದನ್ನು ನಾನು ಉಪ್ಪು ಮತ್ತು ಹುಣಸೆಹಣ್ಣು ಹಾಕಿ ತೊಳಿಬೋದು. ಉಪ್ಪು ಹುಣಸೆಹಣ್ಣು ಹಾಕಿ ತೊಳೆದ್ರೆ ಚೆನ್ನಾಗಾಗುತ್ತೆ, ಆದರೆ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಉಪ್ಪು ಹುಣಸೆಹಣ್ಣಿಂದ. ಹಾಗಾಗಿ ನೀವು ಉಪ್ಪು ಹುಣಸೆಹಣ್ಣಿಂದ ತೊಳೆದಾದ್ಮೇಲೆ ರಂಗೋಲಿ ಪೌಡರ್ ಬರುತ್ತಲ್ಲ, ಅದರಿಂದ ನೀಟಾಗಿ ಉಜ್ಜಿ ತೊಳೆದ್ಬಿಡಿ. ಆವಾಗ ತುಂಬ ದಿನಗಳ ಕಾಲ, ಅಂದರೆ ಒಂದು 2 ವಾರಗಳ ಕಾಲ ನೀಟಾಗಿ ಇಟ್ಕೊಬೋದು. ಇದು ಅಷ್ಟೇ, ನೀವು ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಬೇಕು. ಇಲ್ಲ ನಿಮಗೆ ಪೀತಾಂಬರಿ ಪೌಡರ್ ಬರುತ್ತೆ. ಪೀತಾಂಬರಿ ಕೆಲವರಿಗೆ ಅಡ್ಜಸ್ಟ್ ಆಗಲ್ಲ ಸ್ಕಿನ್ಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಪೀತಾಂಬರಿ ಅಡ್ಜಸ್ಟ್ ಆಗಲ್ಲ ಅಂದರೆ ಬೇಗ ಕ್ಲೀನ್ ಆಗುತ್ತೆ ಪೀತಾಂಬರಿನಲ್ಲೂ. ಕೆಲವರಿಗೆ ಸ್ಕಿನ್ಗೆ ಅಡ್ಜಸ್ಟ್ ಆಗಲ್ಲ, ಅದಕ್ಕೋಸ್ಕರ. ನೋಡಿ, ಎಲ್ಲ ಪೂಜೆ ಸಾಮಾನು ನೀಟಾಗಿ ತೊಳೆದು ಮಕ್ಕಳು ಹೆಲ್ಪ್ ತೊಗೊಂಡು ನೀಟಾಗಿ ಒರೆಸಿಟ್ಟಿದ್ದೀನಿ. ನಮ್ಮ ನೆಕ್ಸ್ಟ್ ಡೇ ಇದು. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಅಂದರೆ ಇನ್ನೂ ಬೇಗ ಎದ್ದೇಳಬೇಕು ಅಂತೆಲ್ಲ ಐಡಿಯಾ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಎದ್ದೇಳುವಾಗ ಲೇಟ್ ಆಯಿತು. ಫಸ್ಟು ಈ ಥರ ಹಬ್ಬ ಏನಾರು ಇದ್ದಾಗ ತಲೆಗೆ ಫಸ್ಟ್ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ತಲೆ ನೀಟಾಗೆಲ್ಲ ಎಣ್ಣೆ ಮಸಾಜ್ ಮಾಡಿಕೊಂಡ್ರೆ ಸ್ವಲ್ಪ ನಮಗೂ ಮೈಂಡ್ ಫ್ರೀ ಆಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟು ತಲೆಗೆಲ್ಲ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನು ಮೆಂತ್ಯ ಹಾಕಿ ಕಾಯಿಸ್ಕೊಳ್ತೀನಿ ಕೊಬ್ಬರಿ ಎಣ್ಣೆನ, ಆದರೆ ಇವತ್ತು ಟೈಮ್ ಇರಲಿಲ್ಲ, ಹಾಗಾಗಿ ಮೆಂತ್ಯ ಹಾಕಿರೋದು ಖಾಲಿಯಾಗಿತ್ತು. ಆಮೇಲೆ ಗೊತ್ತಿದೆಯಲ್ಲ, ನೆನ್ನೆ ರಾತ್ರಿ ಎಲ್ಲ ಪಾತ್ರೆನ ತೊಳೆದು ಕ್ಲೀನ್ ಮಾಡಿಟ್ಟಿದ್ದನ್ನು ಫಸ್ಟ್ ಜೋಡಿಸ್ಕೊಂಡು, ಆಮೇಲೆ ಗೊತ್ತಲ್ಲ ಹೆಂಗಸರಿಗೆ ಮನೆಯಲ್ಲಿ ಎಲ್ಲ ಕೇಳ್ತಾರೆ, ಏನು ಡ್ಯೂಟಿ ಮಾಡ್ತೀರಾ. ನೋಡಿ, ಇದೇ ನಮ್ಮ ಡ್ಯೂಟಿ, ವಿತೌಟ್ ಪೇಮೆಂಟು. ಆದರೆ ಖುಷಿಯಾಗಿ ಮಾಡಬೇಕು. ಕೆಲವ್ರು ಹೇಳ್ತಾರೆ ವೀಡಿಯೋದಲ್ಲೆಲ್ಲ, ನಾನು ನೋಡಿರ್ತೀನಿ, ಮನೆ ಕೆಲಸ ಮಾಡುವಾಗ ಬೈಕೊಂಡು ಮಾಡಬಾರ್ದು, ಖುಷಿಯಾಗಿ ಮಾಡಬೇಕು ಅಂತ. ಹೆಂಗೆ ತಾನೇ ಮಾಡೋದಕ್ಕಾಗತ್ತೆ ಹೇಳಿ, ಇಷ್ಟೊಂದು ಕೆಲಸ ಇರುವಾಗ ಅಲ್ವಾ? ಬೈಕೊಂಡೇ ಮನಸ್ಸಲ್ಲಿ ಇದ್ದವ್ರಿಗೆಲ್ಲ ಬೈಕೊಂಡೇ ಮಾಡೋದು. ನಾನು ಮಾತ್ರ ಎಲ್ರಿಗೂ ಬೈಕೊಂಡೇ ಮಾಡೋದು, ಖುಷಿಯಾಗಂತೂ ಮಾಡಲ್ಲ. ಕೆಲವೊಂದು ಸಲ ಅಷ್ಟೇ ನನಗೆ ತುಂಬ ಖುಷಿಯಾಗಿ ಕೆಲಸ ಮಾಡೋದು. ಹಾಗೆ ಎಲ್ಲ ಮನೆಯೆಲ್ಲ ಗುಡಿಸಿ ಗಿಡಗಳಿಗೆಲ್ಲ ನೀರು ಹಾಕಿ, ತುಂಬ ಗಿಡಗಳೇನಿಲ್ಲ, ಕೆಲವೊಂದಷ್ಟೇ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಗಿಡಗಳು ಪಾಪ ಇವಾಗ ಮಳೆ ಇಲ್ಲ, ಎಲ್ಲ ಬಾಡೋಗಿರೋ ಥರ ಆಗ್ತಿದೆ. ಹಾಗಾಗಿ ಅದಕ್ಕೆಲ್ಲ ನೀರು ಹಾಕಬೇಕು. ನಾವೇನೇ ನೀರು ಹಾಕಿದ್ರೂ ಗಿಡಗಳಿಗೆ ಮಳೆ ಬಂದಾಗ ಆಗುತ್ತಲ್ವ ಖುಷಿ, ಆ ಖುಷಿ ಸಿಗಲ್ಲ ಅಲ್ವಾ? ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆ ಟೈಮ್ ಬೇಗ ಎದ್ದರೆ ಎರಚಿಬಿಡ್ತೀನಿ ನೀರು, ಸ್ವಲ್ಪ ಮಳೆ ಬಂದಿರೋ ಥರ ಗಿಡಗಳಿಗೂ ಸ್ವಲ್ಪ ಖುಷಿ ಆಗುತ್ತಲ್ವ. ಹಾಗಾಗಿ ನೋಡಿ, ಕೆಲವೊಂದು ಗಿಡಗಳನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೇಗ ಹೇಳೋದ್ರಿಂದ ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಸ್ವಲ್ಪ ನೈಟ್ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳ್ಬೋದು. ನಾವು ನೈಟೇ ತುಂಬ ಲೇಟ್ ಮಾಡಿದ್ವಿ ಅಂತಂದರೆ ಲೇಟ್ ಆಗೋಗುತ್ತೆ ಎದ್ದೇಳೋದು. ನೋಡಿ, ಇವಾಗ ಪೂಜೆ ಸಾಮಾನೆಲ್ಲ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವರು ಕಳಸಕ್ಕೆ ಅಂದರೆ ನಾನು ಕಾಯಿನು, ಅರಿಶಿಣ ಮತ್ತು ಕುಂಕುಮ ಬಿಟ್ಟರೆ ಬೇರೆ ಏನೂ ಹಾಕಲ್ಲ. ಕೆಲವರು ದ್ರಾಕ್ಷಿ, ಗೋಡಂಬಿ, ಉತ್ತತ್ತಿ ಅದು ಇದು ಎಲ್ಲ ಹಾಕ್ತಾರೆ. ನಾನು ಅದೇನು ಹಾಕಲ್ಲ, ಹಾಗೆ ಸಿಂಪಲಾಗಿ ಪೂಜೆ ಮಾಡೋದು. ನಮ್ಮ ಮನೆಯಲ್ಲಿ ರಾಮನ ವಿಗ್ರಹ ಇರಲಿಲ್ಲ, ಹಾಗಾಗಿ ರಾಮಾಯಣ ಬುಕ್ಸಿಗೆ ಮತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆದಾಗ ಒಂದು ಚಿಕ್ಕ ಶೀಟಲ್ಲಿ ಒಂದು ರಾಮನ ವಿಗ್ರಹ ಕೊಟ್ಟಿದ್ರು, ಅದನ್ನಿಟ್ಟು ಪೂಜೆ ಮಾಡಿದ್ದೆ. ಇನ್ನು ರಾಮನವಮಿ ಅಂದರೆ ಹೆಸರುಬೇಳೆ, ಪಾನಕ, ಕೋಸಂಬರಿ, ಮಾಮೂಲಿ ನೀರು ಮಜ್ಜಿಗೆ ಇದ್ದೇನೆ.
ಹಾಗಾಗಿ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಒಂದು ಟಿಪ್ ಏನು ಗೊತ್ತಾ, ಹೆಸರುಬೇಳೆನ ನೀರು ಹಾಕಿ ಒಂದೆರಡು ಸಲ ನೀಟಾಗಿ ತೊಳೆದ್ಬಿಟ್ಟು ನೀವು ಅದನ್ನು ನೀರು ಹಾಕಿ ನೆನೆಸೋದಕ್ಕೆ ಹೋಗ್ಬೇಡಿ. ಸೌತೆಕಾಯಿನ ಕುಬುಕ್ಬಿಟ್ಟು ಸೌತೆಕಾಯಿಂದ ಬಿಟ್ಕೊಳ್ಳುತ್ತಲ್ಲ ನೀರು, ಅದರಲ್ಲಿ ನೆನೆಸಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಸಂಜೆ ಟೈಮ್ ನೀವು ಹೆಸರುಬೇಳೆ ಕೋಸಂಬರಿ ತಿಂದರೆ ಅಂದ್ರೂ ಕೆಲವೊಂದು ಸಲ ಸ್ಮೆಲ್ ಬರುತ್ತಲ್ಲ, ಆ ಥರ ಬರಲ್ಲ. ಅದ್ರ ಜೊತೆಗೆ ನೀರು ಮಜ್ಜಿಗೆ ಗೊತ್ತೇ ಇರುತ್ತೆ, ನೀರು ಮಜ್ಜಿಗೆ ಮಾಡೋದು. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಹಾಕಿ ನೀಟಾಗಿ ರುಬ್ಬಿ ಅದನ್ನು ಸೋಸ್ಕೊಂಡು ನೀರು ಮಜ್ಜಿಗೆ ಜೊತೆ ಸೇರಿಸ್ತಾ ಇದ್ದೀನಿ. ಪಾನಕ ಮಾಡೋದಕ್ಕೆ ಬೆಲ್ಲದಣ್ಣು ಇರಲಿಲ್ಲ, ಹಾಗಾಗಿ ನಾನು ಇಲ್ಲಿ ಕರ್ಬೂಜ ಹಣ್ಣಿನಿಂದ ಪಾನಕ ಮಾಡ್ತಾಯಿದ್ದೀನಿ. ಕೆಲವೊಂದು ಸಲ ಸಿಗಲ್ಲ ಬೆಲ್ಲದಣ್ಣು, ತುಂಬ ಕಡಿಮೆ. ಶಿವರಾತ್ರಿ ಟೈಮಲ್ಲಾದರೆ ತುಂಬ ಬೆಲ್ಲದಣ್ಣು ಸಿಗುತ್ತೆ. ಹಾಗಾಗಿ ಇವಾಗ ಬೆಲ್ಲನ ನಾನು ನೆನೆಸಿಟ್ಕೊತಾ ಇದ್ದೀನಿ. ಇವೆಲ್ಲದಲ್ಲೂ ಒಂದೊಂದು ಸಲ ಕಲ್ಲು ಧೂಳು ಎಲ್ಲ ಇರುತ್ತೆ, ಹಾಗಾಗಿ ನೀಟಾಗಿ ಬೆಲ್ಲನ ಕರಗಿಸ್ಕೊಂಡು ಸೋದಿಸ್ಕೊಳ್ಳಿ. ಅಷ್ಟರಲ್ಲಿ ಹೆಸರುಬೇಳೆನೂ ನೀಟಾಗಿ ನೆಂದಿದೆ. ನಾನಿವತ್ತು ನೆನೆಸಿದೆ, ಬೇರೆ ಟೈಮೆಲ್ಲ ನಾನು ನೆನೆಸಲ್ಲ, ಹಾಗೆ ಸೌತೆಕಾಯಿನ ಕುಬ್ಕಿ ಅದರಲ್ಲಿ ಬಿಟ್ಬಿಡ್ತೀನಿ. ಆದರೆ ಇವತ್ತು ಟೈಮ್ ಇರಲಿಲ್ಲ, ಹಾಗಾಗಿ ಹೆಸರುಬೇಳೆನ ನೀಟಾಗಿ ನೆನೆಸು ಸೌತೆಕಾಯಿ, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮೇಲೊಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಸಾಸಿವೆ, ಸ್ವಲ್ಪ ಎಣ್ಣೆ, ಇಂಗು ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನೋಡಿ ಇಲ್ಲಿ ಬೆಲ್ಲನೂ ಕರಗಿದೆ, ಬೆಲ್ಲ ನೀಟಾಗಿತ್ತು, ಹಾಗಾಗಿ ರುಬ್ಬಿಟ್ಕೊಂಡಿದ್ನಲ್ಲ ಮಸ್ಕ್ ಮೆಲನ್ ಜೊತೆ ಅಂದರೆ ಕರ್ಬೂಜ ಹಣ್ಣಿಗೆ ಸ್ವಲ್ಪ ಏಲಕ್ಕಿ ಹಾಕಿ ರುಬ್ಬಿಟ್ಕೊಂಡಿದ್ದೆ ನಾನು. ಘಮ ಘಮ ಇದ್ದರೆ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ನಿಂಬೆಹಣ್ಣು ಬೇಕಾದರೂ ಯೂಸ್ ಮಾಡ್ಬೋದು, ನೀವು ಕುಡಿಯುವಾಗ ನಿಂಬೆಹಣ್ಣು ಹಾಕ್ಕೊಳ್ಳಿ. ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ದಾಯಿತು. ಹೆಸರುಬೇಳೆ ಪಾನಕ ಮತ್ತು ಕೋಸಂಬರಿ ಮತ್ತು ನೀರು ಮಜ್ಜಿಗೆ. ಇದೇ ನಮ್ಮನೆ ಇವತ್ತು ರಾಮನವಮಿ ಹಬ್ಬ. ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ವಿ. ಟಿಫನ್ಗೆ ಪುಳಿಯೋಗರೆ. ನಾನೇ ಅಂದರೆ ಯಾರು ದೇವ್ರ ಮನೆ ಕ್ಲೀನ್ ಮಾಡ್ತಾರೋ ಅವ್ರಿಗೆ ಆ ಫಲ ಸಿಗತ್ತಂತೆ. ನಾನು ಎಲ್ಲೋ ಕೇಳಿದ್ದೆ, ನಾವು ದೇವ್ರ ಮನೆನ ಕ್ಲೀನ್ ಮಾಡಿದ್ದೀವಿ ಅಂತಂದರೆ ಅದ್ರ ಫಲ ನಮಗೆ ಸಿಗಬೇಕು, ಬೇರೆಯವ್ರಿಗೆ ಪೂಜೆ ಮಾಡೋದಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಗೊತ್ತಿಲ್ಲ, ಆದರೆ ನಮ್ಮ ಮನೇಲಿ ಟೈಮ್ ಇರಲಿಲ್ಲ ಅಂತಷ್ಟೇ ನಾನೇ ಮಾಡಿದೆ. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಗ್ರಾಮ ದೇವತೆ ಮಹೇಶ್ವರಮ್ಮ ದೇವಸ್ಥಾನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಅಲಂಕಾರ ಅಂತ ತುಂಬ ಚೆನ್ನಾಗಿ ಮಾಡಿದರು. ಬೆಳಗ್ಗೆ ಹೊತ್ತು ತುಂಬ ರಶ್ ಇರುತ್ತೆ, ಮಕ್ಳಿಗೆ ಬೇರೆ ಸ್ಕೂಲ್ ಇತ್ತು, ಹಾಗಾಗಿ ನಾನು ಬೆಳಗ್ಗೆ ಹೋಗಲಿಲ್ಲ. ಸಂಜೆ ತಂಪು ಹೊತ್ತಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗಿ ಮಜ್ಜಿಗೆ ಪಾನಕ ಎಲ್ಲ ಕುಡ್ಕೊಂಡು ಬಂದಿದ್ದಾಯಿತು. ಇದಾಗಿತ್ತು ನಮ್ಮನೆ ರಾಮನವಮಿ ಹಬ್ಬ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್. ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಪ್ರತಿ ವಿಡಿಯೋದಲ್ಲಿ ಹೇಳೋ ಥರ ಕಮೆಂಟ್ ಮಾಡಿ ಆಯಿತಾ. ಯಾವುದಿದ್ರೂ ನಾನು ನಿಮ್ಗೆ ಅದನ್ನು ಸ್ವೀಕರಿಸ್ತೀನಿ. ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ಯಾವ ರೀತಿ ವಿಡಿಯೋನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.